ಇವತ್ತು ನೀವೇನು ನೋಡ್ತಾ ಇದ್ದೀರಾ, ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನೋಡ್ತಿರುವಂತಹ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಸೊ ಉದ್ದೇಶ ಇಷ್ಟೇನೆ, ಅವರಿಗೆ ಬೇಕಾಗಿರೋದಂಥದ್ದು ಗೌರವಧನ ಬೇಡ, ಕನಿಷ್ಠ ವೇತನಕ್ಕೆ ನೀವು ಅದನ್ನು ಫಿಕ್ಸ್ ಮಾಡಿ. ಯಾಕಂತಂದರೆ ಈ ಒಂದು ಪ್ರತಿಭಟನೆಯನ್ನು ಕೈಗೊಳ್ಳೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಸೊ ಮೊದಲನೇದಾಗಿ ನಾವು ಹೇಳ್ಬೇಕಂತಂದರೆ, ಗುಜರಾತ್ ಹೈಕೋರ್ಟ್ ಸರ್ಕಾರ ಏನಷ್ಟೇ ಈಗ ಕೆಲವು ದಿನಗಳಿಂದ ಜಾರಿಗೊಳಿಸ್ತು ಅಂತಾದರೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸಿ ದರ್ಜೆ ಅಂತ ಪರಿಗಣಿಸಿ, ಹಾಗೆ ಸಹಾಯಕಿಯರನ್ನ ಡಿ ದರ್ಜೆ ಅಂತ ಪರಿಗಣಿಸ್ತು. ಆ ಮಾದರಿಯಾದಂತಹ ಒಂದು ಯೋಜನೆಯೇ ನಮ್ಮ ರಾಜ್ಯ ಸರ್ಕಾರ ಕೂಡ ಕೈಗೊಳ್ಳಬೇಕು ಅನ್ನೋದು ಇವರ ಒಂದು ಪ್ರಮುಖ ಬೇಡಿಕೆಯಾಗಿದೆ. ಅಷ್ಟೇ ಅಲ್ಲ, ಜೊತೆಗೆ ಇವರ ಒಂದು ವೇತನ ಏನಿದೆ, ಗೌರವಧನ ನಮಗೆ ಬೇಡ. ಯಾಕಂತಂದರೆ ಇವತ್ತು ಎಲ್ಲ ಬೆಲೆ ಏರಿಕೆ, ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಗಗನಕ್ಕೆ ಏರ್ಬಿಟ್ಟಿದೆ. ಸೊ ಜೀವನವನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ತುಂಬ ಕಷ್ಟಪಡ್ತಾ ಇದ್ದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು. ಸೊ ಆ ನಿಟ್ಟಿನಲ್ಲಿ ನೀವು ಕೂಡ ನಮ್ಮ ವೇತನವನ್ನು ಹೆಚ್ಚಳಿಕೆಯನ್ನು ಮಾಡಿ. ಸೊ ಹಾಗಾಗಿ ಇಲ್ಲಿ ಒಂದು ವಯಸ್ಸಿನ ಒಂದು ಮಿತಿ ಅಂತ ಅಂದರೆ ಎಲ್ಲ ಒಂದು ವಯಸ್ಸಿನ ಒಂದು ಗುಂಪಿನ ವರ್ಗದ ಮಹಿಳೆಯರು ಕೂಡ ಇಲ್ಲಿ ಸಾಕಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ವೇತನವನ್ನು ಕೂಡ ನಿಗದಿಪಡಿಸಿ ಕನಿಷ್ಠ ವೇತನಕ್ಕೆ ನಾವು ಬರಲಿ. ಹಾಗೆ ಇದನ್ನು ರಾಜ್ಯ ಸರ್ಕಾರ ಸಾಧ್ಯವಾದಷ್ಟು ಮಟ್ಟಿಗೆ ಸಿ ಮತ್ತು ಡಿ ದರ್ಜೆಯ ಒಂದು ನೌಕರರಾಗಿ ಪರಿಗಣಿಸಬೇಕು ಅನ್ನೋದು ಕೂಡ ಇವರ ಒಂದು ಬೇಡಿಕೆ ಆಗಿದೆ. ಅಷ್ಟೇ ಅಲ್ಲ, ಈಗ ಇವತ್ತು ICDS ಅಂತ ನಾವೇನು ಹೇಳ್ತಾ ಇದ್ದೀವಿ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಈ ಒಂದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್, ಈ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆಯ ಸಂಭ್ರಮದಲ್ಲಿದ್ದಾರೆ. ಈ ಒಂದು ಯೋಜನೆ ಜಾರಿಗೊಳ್ಳಬೇಕು ಹಾಗೂ ಅನುಷ್ಠಾನ ಯಶಸ್ವಿಯಾಗಬೇಕು ಅನ್ನೋದಾದರೆ ನಮ್ಮ ಕಾರ್ಯಕರ್ತರಾಗ್ಬೋದು, ಸಹಾಯಕಿ ಆಗಿರ್ಬೋದು ಸಾಕಷ್ಟು ಪರಿಶ್ರಮನ ವಹಿಸಿದ್ದಾರೆ. ಅವರ ಒಂದು ಕರ್ತವ್ಯದ ಅವರ ಒಂದು ನಿಷ್ಠೆಯ ಒಂದು ಫಲ ಇವತ್ತು ಈ ಒಂದು ಸುವರ್ಣ ಮಹೋತ್ಸವದ ಒಂದು ಜಾರಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮಗೂ ಕೂಡ ಒಂದು ವೇತನದ ಹೆಚ್ಚಳಿಕೆ ಆಗ್ಬೋದು, ಗೌರವಧನದ ಬದಲಿಗೆ ಕನಿಷ್ಠ ವೇತನ ನಿಗದಿಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೊಂದು ಅವರ ಬೇಡಿಕೆ ಏನು ಅಂತಂದರೆ, ಇವತ್ತು ಅವ್ರು ಏನು ತಗೊಳ್ತಾ ಇದ್ದಾರೆ 11,000 ಆಗಿರ್ಬೋದು. ಈ ಗೌರವಧನವನ್ನು ಕನಿಷ್ಠ ವೇತನ ಅಂದರೆ 25,000ಕ್ಕೆ ಅವರು ಏರಿಸಬೇಕು. ಜೊತೆಗೆ ಇವತ್ತು ಸಹಾಯಕಿಯರ ಒಂದು ಸಹಾಯಧನ ಏನಿದೆ 6,000 6,500 ಇದೆ. ಸೊ ಅದನ್ನು 12,000ಕ್ಕೆ ಕೂಡ ಅವರು ಏರಿಕೆಯನ್ನು ಮಾಡಬೇಕು ಅನ್ನೋದು ಇವರ ಒಂದು ಬೇಡಿಕೆ ಕೂಡ ಆಗಿದೆ. ಹಾಗಾಗಿ ಈ ಒಂದು ಪ್ರತಿಭಟನೆ ಕೈಗೊಳ್ಳೋದಕ್ಕೆ ರಾಜ್ಯದ ವಿವಿಧ ಎಲ್ಲ ಕಡೆಯಿಂದ ಕೂಡ ಆಗಮಿಸಿದ್ದಾರೆ. ಸೊ ಅವರಿಗೆ ಯಾವ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಒಂದು ಶೌಚಾಲಯಕ್ಕಾಗ್ಬೋದು ಅಥವಾ ಮಲಗೋದಕ್ಕೆ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದನ್ನು ಕೂಡ ಬಹಳಷ್ಟು ಅವರು ತುಂಬ ಶ್ರಮ ವಹಿಸ್ತಾ ಇದ್ದಾರೆ. ಸೊ ಆದರೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಕೈ ಬಿಡದೆ ನಮಗೆ ಯಾವಾಗ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಅಸ್ತು ಅನ್ನುತ್ತೋ, ಇದಕ್ಕೆ ಒಂದು ಸಮ್ಮತಿನ ಸೂಚಿಸುತ್ತೋ, ಅಲ್ಲಿ ತನಕ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋದು ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಒಂದು ಆಗ್ರಹ. ಜೊತೆಗೆ ಈ ಒಂದು ಸಂಘಟನೆಯ ಅಧ್ಯಕ್ಷರಾದಂಥ ಪ್ರೇಮ ಕೂಡ ಅವರು ತಮ್ಮ ಒಂದು ಮಾತುಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರು. ಈ ಒಂದು ಬೇಡಿಕೆ ಯಾವುದೇ ಕಾರಣಕ್ಕೂ ನಾವು ಅವರು ಈಡೇರಿಸಬೇಕು. ಸೊ ಅವಾಗಷ್ಟೇ ನಮ್ಮ ಒಂದು ಜೀವನ ಕೂಡ ನಾವು ಏನು ಸುಸ್ಥಿರ ಮಾಡ್ಕೊಳ್ಬಹುದು ಅನ್ನೋದು ಕೂಡ ಅವರ ಒಂದು ಪ್ರಮುಖ ಬೇಡಿಕೆ ಆಗಿದೆ. ಸೊ ಈ ಎಲ್ಲ ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಅಂದರೆ ಬಾಲಪೂರ್ವ ಶಿಕ್ಷಣ ಆಗಿರ್ಬೋದು ಮಕ್ಕಳಿಗೆ, ಜೊತೆಗೆ ಅವರಿಗೆ ಒಂದು ಪೂರಕ ಆಹಾರ ವಿತರಣೆಯನ್ನು ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಭಾಳಷ್ಟು ಕಷ್ಟಪಟ್ಟು ಶ್ರಮ ವಹಿಸ್ತಾ ಇದ್ದಾರೆ. ಸೊ ಆ ಜೊತೆಗೆ ಭಾಗ್ಯಲಕ್ಷ್ಮಿಯ ಒಂದು ಅರ್ಜಿ ಆಗ್ಬೋದು, ಮಾತೃವಂದನಾ ಅರ್ಜಿ ಆಗ್ಬೋದು, ಅದನ್ನು ಫಲಾನುಭವಿಗಳಿಗೆ ತಲುಪಿಸೋದ್ರಲ್ಲಿ ನಮ್ಮ ಕಾರ್ಯಕರ್ತೆಯರು, ನಮ್ಮ ಸಹಾಯಕಿಯರು ಭಾಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಇವರ ಒಂದು ಅವಿರತ ಕೆಲಸಕ್ಕೆ, ಶ್ರಮಕ್ಕೆ ತಕ್ಕ ಫಲ ನೀವು ನೀಡಬೇಕು ಅನ್ನೋದು ಇವರ ಒಂದು ಆಗ್ರಹ ಆಗಿದೆ. ಸೊ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಕುಸುಮ ಶೆಟ್ಟಿ, ಪ್ರಜಾಧ್ವನಿ.